ವಿರೋಧ, ಕಳೆದ ವರ್ಷ ನಡೆದಿದ್ದ ಗಲಭೆ ಗಲಾಟೆ ಇದ್ಯಾವುದನ್ನು ಲೆಕ್ಕಿಸದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡನೇ ಬಾರಿಯೂ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಜಯಂತಿಗೆ ನಿರ್ಧರಿಸಿದೆ. ನವೆಂಬರ್ 10ರಂದು ಹಜರತ್ ಟಿಪ್ಪು ಜಯಂತಿಯನ್ನು ಆಚರಿಸಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆದೇಶ ಹೊರಡಿಸಿದೆ. ಈಗಾಗಲೇ ಟಿಪ್ಪು ಜಯಂತಿ ಆಚರಣೆಗೆ ಕೊಡಗು ಸೇರಿದಂತೆ ರಾಜ್ಯಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಆದರೂ ಸಿದ್ದರಾಮಯ್ಯ ಸರ್ಕಾರ ಈ ಆಕ್ಷೇಪಗಳನ್ನು ಲೆಕ್ಕಿಸದೆ ಟಿಪ್ಪು ಜಯಂತಿ ಆಚರಣೆಗೆ ನಿರ್ಧರಿಸಿದೆ. ಒಬ್ಬ ದೇಶದ್ರೋಹಿಯನ್ನು, ಒಬ್ಬ ಮತಾಂಧನನ್ನು ಇವತ್ತು ಸ್ವಾತಂತ್ರ್ಯ ಯೋಧ ಅಂತ ಹೇಳಿ ಬಿಂಬಿಸಿ ಟಿಪ್ಪು ಜಯಂತಿಯ ವಿರೋಧ ಮಾಡಿಕೊಂಡು ಹೋರಾಟ ಮಾಡಿದರೆ ಅವ್ರ ಮೇಲೆ ಕೇಸ್ ದಾಖಲಿಕ್ಕೆ, ಅಂದರೆ ದೇಶದ್ರೋಹಿ, ಸ್ವಾತಂತ್ರ್ಯ ಯೋಧನ ವಿರುದ್ಧ ಯಾರಾದರೂ ಹೋರಾಟ ಮಾಡಿದರೆ ಅದನ್ನು ದೇಶದ್ರೋಹಿ ಅಂತೇಳಿ ಪರಿಗಣಿಸಿ ಅವ ಹೋರಾಟವನ್ನು ಮಟ್ಟಾಕುವಂಥ ಕೆಲಸವನ್ನು ಸಮೇತ ಮಾಡುವಂಥ ಕೆಲಸವನ್ನು ಇವತ್ತು ಈಗಾಗಲೇ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳುವಂಥದ್ದು ತಿಳಿದು ಬಂದಿದೆ. ಅದೇ ಕಾರಣಕ್ಕೂ ಕೊಡಗಿನಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಬಹಳ ಸಕ್ರಿಯವಾಗಿ ಇದನ್ನು ವಿರೋಧ ಮಾಡ್ತೀವಿ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಎನ್ನುವ ಪ್ರತಿನಿಧಿ ಗಿರೀಶ್, ವ್ಯಾಪಕ ವಿರೋಧ ಏನೋ ಕಳೆದ ವರ್ಷ ನಡೆದಿದ್ದ ಗಲಭೆ ಗಲಾಟೆ ಯಾರು ಕೂಡ ಇನ್ನೂ ಮರ್ತಿಲ್ಲ. ಆಗ್ಲೇ ಎರಡನೇ ವರ್ಷ ಆಚರಣೆಗೆ ರಾಜ್ಯ ಸರ್ಕಾರ ಸಿದ್ಧ ಮಾಡಿಕೊಂಡಿದೆ. ನಿಜವಾಗ್ಲೂ ಇದು ಬೇಕಾ ಈ ಆಚರಣೆ? ದಿವ್ಯಾ, ಈಗಾಗಲೇ ಟಿಪ್ಪು ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸುವಂತ ಒಂದು ಪರಿಪಾಠವನ್ನು ಆರಂಭಿಸಿದೆ. ಕಳೆದ ವರ್ಷ ಆಚರಣೆ ಮಾಡಿತ್ತು. ಸೊ ಅದನ್ನ ಮುಂದುವರಿಸಿದೆ. ಈ ವರ್ಷನೂ ಕೂಡ ಆಚರಣೆ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ನವೆಂಬರ್ 10ಕ್ಕೆ ಟಿಪ್ಪು ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಲಾಗುತ್ತೆ ಅನ್ನುವಂತ ಒಂದು ಆದೇಶವನ್ನ ಕರ್ನಾಟಕ ಸರ್ಕಾರದಿಂದ ಹೊರಡಿಸಲಾಗಿದೆ. ಸೊ ಈಗ ಈ ಕಳೆದ ವರ್ಷ ಏನು ಗಲಾಟೆ ಆಗಿತ್ತು. ಓಕೆ ಗಿರೀಶ್, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ನಮ್ಮ ಜೊತೆ ಮಾತಾಡೋದಕ್ಕೆ ರಿಜ್ವಾನ್ ಅಶ್ರತ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸರ್, ನಮಸ್ತೆ. ನಮಸ್ಕಾರ. ಎಸ್ ಸರ್, ಈಗ ಕಳೆದ ವರ್ಷ ಟಿಪ್ಪು ಜಯಂತಿ ಆಚರಣೆ ವೇಳೆ ಸಾಕಷ್ಟು ಗಲಭೆ ಗಲಾಟೆ ನಡೆದಿತ್ತು. ಬಹುಶಃ ಅದನ್ನ ಇನ್ನೂ ಯಾರು ಕೂಡ ಮರ್ತಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಈ ವರ್ಷ ಟಿಪ್ಪು ಜಯಂತಿ ಆಚರಣೆ ಬೇಕಾ ಅಂತ ಜನ ಕೇಳ್ತಿದ್ದಾರೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಬಗ್ಗೆ? ಎಲ್ಲ ಮಹಾನ್ ವ್ಯಕ್ತಿಗಳ ಜಯಂತಿಗಳು ನಾವು ಆಚರಣೆ ಮಾಡ್ತೀವಿ. ಟಿಪ್ಪು ಸುಲ್ತಾನ್ ಕೂಡ ಒಂದು ಮಹಾನ್ ವ್ಯಕ್ತಿ. ಆ ಜಯಂತಿ ಕೂಡ ನಾವು ಆಚರಣೆ ಮಾಡಬೇಕು. ಸೊ ನಮ್ಮ ಕಮಿಟ್ಮೆಂಟ್ ಇದೆ, ನಾವು ಡೆಫಿನೆಟ್ಲಿ ಮಾಡ್ತೀವಿ. ಓಕೆ ಸರಿ, ಈಗ ಗಲಭೆ ಮಾಡ್ತಿರೋದು, ಗಲಾಟೆ ಮಾಡ್ತಿರೋದು ಸಂಘ ಪರಿವಾರದವರು. ಸೊ ಅವ್ರಿಗೆ ರಾಜಕಾರಣ ಮುಖ್ಯವಾಗಿ ಇಟ್ಕೊಂಡು ಅವರು ಗಲಭೆ ಗಲಾಟೆಗಳು ಮಾಡ್ತಾ ಇದ್ದಾರೆ. ಸೊ ಅವ್ರು ಗಲಾಟೆ ಮಾಡ್ತಾರಂತ ನಾವು ಆಚರಣೆ ಮಾಡಬಾರ್ದಂಥದ್ದು ಏನಿಲ್ಲ. ನಾವು ಡೆಫಿನೆಟ್ಲಿ ಸರ್ಕಾರದ ನಿರ್ಣಯ ಇದೆ, ನಾವು ಟಿಪ್ಪು ಸುಲ್ತಾನ್ ಜಯಂತಿ ನಾವು ಆಚರಣೆ ಮಾಡ್ತೀವಿ. ಅಂದ್ರೆ ಗಲಭೆ ಗಲಾಟೆ ಏನೇ ನಡೆದ್ರೂ ಪರವಾಗಿಲ್ಲ, ರಾಜ್ಯದಲ್ಲಿ ನೆಮ್ಮದಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಆಚರಣೆ ಮಾಡ್ಲೇಬೇಕು ಅಂತನಾ? ಗಲಭೆ ಗಲಾಟೆಗೆ ಅವಕಾಶ ಮಾಡಿಕೊಡಲ್ಲ. ಲಾ ಅಂಡ್ ಆರ್ಡರ್ ಸಂಘ ಪರಿವಾರದ ಕೈಗೆ ತಗೊಳಕ್ಕೆ ಅವಕಾಶ ಮಾಡಿಕೊಡದೆ ನಾವು ಆಚರಣೆ ಮಾಡ್ತೀವಿ. ಓಕೆ, ಆದ್ರೆ ನಿಮ್ಮ ಪ್ರಕಾರ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಸರ್? ಟಿಪ್ಪು ಸುಲ್ತಾನ್ ಅವ್ರಿಗೇನಾಗಿದೆ, ಎಲ್ಲಾರ ಜಯಂತಿ ಮಾಡ್ಬೋದು. ಟಿಪ್ಪು ಸುಲ್ತಾನ್ದು ಒಂದೇ ಒಂದು ತಪ್ಪೇನಾಗಿದೆ, ಅವ್ರು ಮುಸ್ಲಿಂ ಆಗಿ ಹುಟ್ಟಿದ್ದಾರೆ. ಅವ್ರ ಜಯಂತಿ ಮಾಡಬಾರ್ದು. ಅದ್ ಮಾಡಿ ಅದ್ರ ಮುಖಾಂತರ ರಾಜಕಾರಣ ಮಾಡಿ ಅದರಿಂದ ಲಾಭ ಪಡ್ಕೋಬೇಕು ಅಂತಕ್ಕಂಥದ್ದು ಸಂಘ ಪರಿವಾರದ ಒಂದು ಕಾರ್ಯಕ್ರಮ. ನಾವು ಎಲ್ಲಾ ಜಯಂತಿ ನಾವು ಆಚರಣೆ ಮಾಡ್ತೀವಿ, ಇದು ಕೂಡ ಆಚರಣೆ ಮಾಡ್ತೀವಿ. ಇದಕ್ಕೆ ಸಂಘ ಪರಿವಾರದವರು ಅವ್ರದೇ ಆದಂತ ವ್ಯಾಖ್ಯಾನ ಕೊಟ್ಟು ಅವ್ರದೇ ಆದಂತ ಇತಿಹಾಸ ಅವ್ರು ಬರ್ಕೊಂಡು ಮಾತನಾಡಿದ್ರೆ ಇತಿಹಾಸ ಬದಲಾವಣೆ ಆಗೋದಿಲ್ಲ. ಓಕೆ, ನಿಮ್ ಪಾಯಿಂಟ್ ವ್ಯೂ ಇಂದ ತಗೊಂಡ್ರೆ ಎಸ್ ಓಕೆ, ಬಟ್ ಈ ರೀತಿ ಆದಾಗ ಸಾಕಷ್ಟು ಗಲಭೆ ಗಲಾಟೆಗಳು ನಡೆಯುತ್ತೆ, ತಲೆ ಕೂಡ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಸಾಕಷ್ಟು ಭದ್ರತೆಗಳನ್ನ ಕೊಡ್ಬೇಕು, ವಿಚ್ ಯು ಆರ್ ನಾಟ್ ಗಿವಿಂಗ್, ಕೊಡ್ತಾ ಇಲ್ಲ. ಸೊ ಈ ವರ್ಷ ಯಾವ ರೀತಿ ಕ್ರಮಗಳನ್ನ ತಗೊಂಡಿದ್ದೀರಾ ಸರ್? ಇಲ್ಲ, ಬಹಳಷ್ಟು. ಯಾಕಂದ್ರೆ ಹಿಂದಿನ ನಮ್ಗೆ ಅನುಭವ ಆಗಿದೆ, ಯಾವ ರೀತಿ ಇವರು ವಾತಾವರಣವನ್ನು ಕೆಡಿಸಿದ್ದಾರೆ, ಸಮಾಜದಲ್ಲಿ ಅಶಾಂತಿ ಆಗ್ತಕ್ಕಂತ ಯಾವ ರೀತಿಯ ಕಾರ್ಯಕ್ರಮಗಳು ಇವು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆ ಬಹಳ ಸ್ಪಷ್ಟವಾಗಿ ಮತ್ತೆ ಬಹಳ ಇದನ್ನು ಡೀಲ್ ಮಾಡುತ್ತೆ. ಓಕೆ ಸರ್, ಜಸ್ಟ್ ಹೋಲ್ಡ್ ಆನ್ ಸರ್. ಇನ್ನೊಂದ್ ಕಡೆ ನಮ್ಮ ಜೊತೆ ಮಾತಾಡೋದಕ್ಕೆ ಸಿಟಿ ರವಿ ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಸ್ ಸರ್, ವ್ಯಾಪಕ ವಿರೋಧದ ನಡುವೆಯೂ ಕೂಡ ಗಲಭೆ ಗಲಾಟೆ ನಡುವೆಯೂ ಕೂಡ ಈ ವರ್ಷ ಕೂಡ ಟಿಪ್ಪು ಜಯಂತಿ ಆಚರಣೆಗೆ ರೆಡಿ ಆಗಿದೆ ರಾಜ್ಯ ಸರ್ಕಾರ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಈಗ ವಿವಾದಾಸ್ಪದ ವ್ಯಕ್ತಿಗಳ ಜಯಂತಿ ಆಚರಿಸೋದ್ರಿಂದ ವಿವಾದಗಳೇ ಉದ್ಭವ ಆಗ್ತದೆ ಹೊರತು ಒಳ್ಳೇದಾಗೋದಿಲ್ಲ. ನಾವು ಅದಕ್ಕಾಗಿ ಸರ್ಕಾರಕ್ಕೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೇವೆ, ನೀವು ಇದರಲ್ಲಿ ಸಮಾಜ ಒಡೆಯುವಂತ ಕೆಲಸ ಮಾಡಬೇಡಿ. ನಿಮಗೆ ಜಯಂತಿನೇ ಆಚರಿಸಬೇಕು ಅಂತಿದ್ರೆ ಸ್ವಲ್ಪ ಶಿಶುನಾಳ ಸರೀಫರ ಜಯಂತಿನ ಆಚರಿಸಿ.
ಇದಾಯ್ತು ಮೇಸ್ತ್ರಿ ಅವ್ರ ಮೇಕ್ರಿ ಅವ್ರ ಜಯಂತಿ ಆಚರಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಅಂದ್ರೆ ಮಿರ್ಜಾ ಇಸ್ಮಾಯಿಲ್ ಅವ್ರ ಜಯಂತಿ ಆಚರಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಪಸಂಖ್ಯಾತರದ್ದೇ ಯಾರನ್ನಾರು ಆಚರಿಸ್ಬೇಕು ಅಂತಿದ್ರೆ ಈ ರೀತಿಯ ಸಮಾಜದಲ್ಲಿ ಸಾಮರಸ್ಯ ಮೂಡಿಸಿದಂತ ಒಳ್ಳೆ ಕಾರ್ಯ ಮಾಡಿದಂತ ವ್ಯಕ್ತಿಗಳಿದ್ದಾರೆ. ಟಿಪ್ಪು ಸುಲ್ತಾನ್ ಅವರದ್ದು ಒಂದು ವಿವಾದಾಸ್ಪದವಾಗಿರ್ತಕ್ಕಂಥ ವ್ಯಕ್ತಿತ್ವ. ಮೊದಲ ಉತ್ತರಾರ್ಧದಲ್ಲಿ ಅವರು ಕ್ರೌರ್ಯವನ್ನೇ ಮಾಡಿದ್ದಾರೆ ಮತ್ತು ಕನ್ನಡ ವಿರೋಧಿಯಾಗಿ ವರ್ತನೆ ಮಾಡಿದ್ದಾರೆ. ಅವರು ಪರ್ಷಿಯನ್ ಭಾಷೆಯನ್ನ ಆಡಳಿತ ಭಾಷೆಯಾಗಿ ಹೇರಿದ್ರು. ಮೈಸೂರಿನ ನಜರಾಬಾದ್ ಅಂತ ಹೇಳಿ, ಸಕಲೇಶ್ಪುರನ ಮಂಜರಾಬಾದ್ ಅಂತ ಹೇಳಿ, ಮಂಗಳೂರಿನ ಜಮಾಲಾಬಾದ್ ಅಂತ ಹೇಳಿ, ಇದೇ ರೀತಿ ಮಡಿಕೇರಿಯನ್ನ, ಚಿತ್ರದುರ್ಗವನ್ನ ಊರ ಹೆಸರುಗಳನ್ನೇ ಬದಲಾಯಿಸಿದ್ರು. ಬಹುಶಃ ಅವರಿಗೆ ಅವರು ಆಗದೆ ಇದ್ದಿದ್ರೆ, ಅವ್ರಿಗೆ ಸಾವು ಬರದೇ ಇದ್ದಿದ್ರೆ ಇನ್ನೆಷ್ಟು ಕ್ರೌರ್ಯವನ್ನ ಈ ರಾಜ್ಯ ಉಣ್ಬೇಕಾಗ್ತಿತ್ತೋ ಗೊತ್ತಿಲ್ಲ. ಈಗ ರಿಜ್ವಾನ್ ಅರ್ಷದ್ ಅವ್ರು ಏನ್ ಹೇಳ್ತಿದ್ರೆ, ಇವಾಗ ಎಲ್ಲಾ ರೀತಿ ನಾವು ಜಯಂತಿಗಳನ್ನ ಆಚರಿಸ್ತೀವಿ, ಗಾಂಧಿ ಜಯಂತಿ ಎಲ್ಲಾ ತರ ಜಯಂತಿಗಳನ್ನ ಆಚರಿಸ್ತೀವಿ. ಈಗ ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರೆ ಏನ್ ತಪ್ಪು ಅಂತ ಕೇಳ್ತಾ ಇದಾರೆ. ಟಿಪ್ಪು ಅಂದ ತಕ್ಷಣನೇ ಒಂದು ಕಡೆ ಕ್ರೌರ್ಯ, ಮೊದಲ ಉತ್ತರಾರ್ಧ ಕ್ರೌರ್ಯ. ನಿಮ್ಗೆ ಕೊಡಗಿನ ಕ್ರೌರ್ಯವನ್ನು ಹೇಗ್ ಮರೆಯಕ್ ಸಾಧ್ಯ? ಅಲ್ಲಿ ಕ್ರಿಶ್ಚಿಯನ್ ನಡೆಸಿದಂತ ದೌರ್ಜನ್ಯನ ಮರಿಬೇಕು ಅಂತ ಹೇಳಿದ್ರೆ ಹೇಗ್ ಮರೆಯಕ್ ಸಾಧ್ಯ? ಚಿತ್ರದುರ್ಗದ ನಾಯಕರ ಮೇಲೆ ನಡೆಸಿದಂತ ದೌರ್ಜನ್ಯ ಹೇಗ್ ಮರೆಯಕ್ ಸಾಧ್ಯ? ಅವರು ಇದನ್ನ ಮರೆತು ಕನ್ನಡದ ವಿರುದ್ಧ ಪರ್ಷಿಯನ್ ಭಾಷೆಯನ್ನು ಆಡಳಿತನ ಹೇರಿದ್ದನ್ನ ನಾವು ಕನ್ನಡ ಪ್ರೇಮ ಅಂತ ಹೇಗ್ ಒಪ್ಕೊಳಕ್ ಸಾಧ್ಯ ಹೇಳಿ? ಕನ್ನಡ ಪ್ರೇಮ ಅನ್ನೋದಾದ್ರೆ ಈ ಎಲ್ಲ ಹೆಸರುಗಳನ್ನ ಬದಲಾಯಿಸಿದ್ದು, ಆಡಳಿತದ ಪರ್ಷಿಯನ್ ಭಾಷೆ ಅಂತ ಸೇರಿದ್ದು ಹೇಳಿದ್ದು ಯಾರು ಬೇಕಲ್ಲ ಅವ್ರ ವಿರುದ್ಧ ನೀವು ಹೈದರಾಲಿ. ಓಕೆ, ರಿಜ್ವಾನ್ ಅರ್ಷದ್ ಅವರೇ, ಇದ್ರ ಬಗ್ಗೆ ನಿಮ್ಮ ಏನ್ ಹೇಳ್ತೀರಾ ಸರ್? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಟಿಪ್ಪು ಸುಲ್ತಾನ್ ಒಬ್ಬ ವೀರ ಕನ್ನಡಿಗ. ಟಿಪ್ಪು ಸುಲ್ತಾನಿನ ಇವತ್ತು ಕೂಡ ನೀವು ಆರ್ಕೀವ್ಸ್ ಅಲ್ಲಿ ನೋಡಿದ್ರೆ ಕನ್ನಡ ಭಾಷೆಯಲ್ಲಿ ಏನೇನು ಅವ್ರು ಸಂಪರ್ಕ ಮಾಡ್ತಕ್ಕಂಥದ್ದು, ಅವರ ಕಮ್ಯುನಿಕೇಶನ್ ಇರ್ತಕ್ಕಂಥದ್ದು ಎಲ್ಲ ಇದೆ. ಎಲ್ಲೂ ಇತಿಹಾಸ ಹೋಗಿಲ್ಲ, ಇನ್ನು ರೀಸೆಂಟ್ ಹಿಸ್ಟ್ರಿ ಅದು. ಸೊ ಇವ್ರಿಗೆ ಸೂಟ್ ಆದಂತ ವಾದಗಳನ್ನು ಇವ್ರು ಮಾಡ್ಕೊಂಡು ಹೋಗ್ತಾರೆ. ನೀವು ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಆದ್ರೆ ವಿವಾದ ಸೃಷ್ಟಿ ಮಾಡಿರೋದೇ ನೀವು. ನಿಮ್ಗೆ ರಾಜಕಾರಣಕ್ಕೋಸ್ಕರ ವಿವಾದ ಸೃಷ್ಟಿ ಮಾಡ್ತಾ ಇದ್ದೀರಿ ಹೊರತು ಬೇರೆ ಏನ್ ನಿಮ್ಗೆ ಇದರಿಂದ ಇದಿಲ್ಲ. ನಾವು ಇಷ್ಟೇ, ನೀವು ಬ್ರಿಟಿಷರ್ಸ್ ಸರಿಯಾದ ಕ್ರಮ ಮಾಡಿದ್ದಾರೆ, ಟಿಪ್ಪು ಸುಲ್ತಾನ್ ಸೋಲ್ಸಿ ಬಂದವ್ರೆ ಅಂತ ಇವ್ರು ಹೇಳ್ತಾ ಇದಾರೆ. ಈಗ ನಮ್ಗೆ ಗೊತ್ತಿದೆ, ಅಂದೂ ಇವ್ ಬ್ರಿಟಿಷರ್ ಜೊತೆಗಿದ್ರು, ನಾವು ಸ್ವಾತಂತ್ರ್ಯ ಪಡ್ಕೊಳ್ಳುವಾಗ್ಲೂ ಕೂಡ ಈ ಸಂಘ ಪರಿವಾರದವರು RSS ಅವರು ಬ್ರಿಟಿಷರ್ ಜೊತೆಗಿದ್ರು. ಸೊ ನಾವು ಇವ್ರು ಕೇಳ್ಕೊಂಡು ನಾವು ಮಾಡಕ್ ಆಗೋದಿಲ್ಲ. ನೀವ್ ಯಾರ ಜೊತೆ ಇದ್ರಿ? ನಾವೇ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು. ನೀವು RSS ಬದಲಾವಣೆ ಮಾಡಕ್ ಸಾಧ್ಯನೇ ಇಲ್ಲ. ಆ ಇತಿಹಾಸ ಮಾತಾಡಕ್ ರೆಡಿನೇ ಇಲ್ಲ. ನೀವು ಬ್ರಿಟಿಷರ್ ಜೊತೆಗಿದ್ರಿ, ಯಾಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಕೊಡಕ್ ಮುಂದೆ ಬಂದಿಲ್ಲ? ಯಾವ RSS ನವರು ಯಾವ ಜೈಲಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಇಟ್ಕೊಂಡು ಇದೆಷ್ಟೆಲ್ಲ ಮಾತಾಡ್ತೀರಿ? ಸಮಾಜ ಒಡೆಯೋದ್ ಕೆಲಸ CT ರವಿ ಅವರೇ, ನೀವು ಬಿಜೆಪಿ ಅವರು ಸಂಘ ಪರಿವಾರ ಮಾಡ್ತಿದ್ರಿ. ಸಮಾಜ ಒಡೆಯೋದ್ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮ್ಗೆ ವಿವಾದ ಸೃಷ್ಟಿ ಮಾಡಿ ಸಮಾಜದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಕೆಲಸ ನಿಮ್ಮ ಇತಿಹಾಸನೇ ಇದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ, ಯಾಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ? ಅದೊಂದು ಪ್ರಶ್ನೆ ಹೇಳಿ. ಯಾವ RSS ಅವರು ಅಬ್ದುಲ್ ಕಲಾಂ ಜಯಂತಿ ಮಾಡಿ ನಾವ್ ಯಾಕೆ ನಿಮ್ಗೆ ಯಾರು ವಿರೋಧ ಮಾಡ್ತಾರೆ? ಈ ನಾಡಿನ ಯಾರೊಬ್ರು ವಿರೋಧ ಮಾಡಲ್ಲ. ನಿಮಗೆ ಇಂಥ ಒಬ್ಬ ಕ್ರೌರ್ಯ ಮಾಡೋದೇ ಬೇಕಾ? ಚಿತ್ರದಲ್ಲೇ ದೇಶದ ಜೊತೆಗೆ ಇರ್ಲಿಲ್ಲ. ನೀವು ಏನ್ ನಮ್ಗೆ ಸಿದ್ಧಾಂತಗಳು ಹೇಳ್ಕೊಡ್ತೀರಿ? ದೇಶದ ಸ್ವಾತಂತ್ರ್ಯದಲ್ಲೇ ನೀವು ದೇಶದ ಜೊತೆಗೆ ನಿಲ್ಲಿಲ್ವಲ್ಲ? ಬ್ರಿಟಿಷರ್ ಜೊತೆಗಿದ್ರಿ ನೀವು. ಬ್ರಿಟಿಷರ್ಸ್ ಇನ್ಫಾರ್ಮೇಶನ್ ಕೊಡೋರು ನೀವು, ಇನ್ಫಾರ್ಮರ್ಸ್ ನೀವು ಬ್ರಿಟಿಷರ್ಸ್ಗೆ. ನೀವೇನು ನಮ್ಗೆ ಬುದ್ಧಿವಾದ ಹೇಳ್ತೀರಿ? ನೀವು ಯಾರ ಜಯಂತಿ ನಾವು ಆಚರಣೆ ಮಾಡ್ಬೇಕು ಅಂತ ನೀವು ಹೇಳುತ್ತೆ, ನಿಮ್ಗೆ ಹೇಳ್ಬಿಟ್ಟು ಮಾಡ್ಬೇಕಂತದ್ದೆಲ್ಲ ಇತಿಹಾಸ ಇದೆ. ಟಿಪ್ಪು ಸುಲ್ತಾನ್ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ವೀರ ಕನ್ನಡಿಗ. ಟಿಪ್ಪು ಸುಲ್ತಾನ್ ಜಯಂತಿ ನಾವು ಆಚರಣೆ ಮಾಡೇ ಮಾಡ್ತೀವಿ. ನಿಮ್ಗೆ ಕಾನೂನು ಕೈ ತಗೊಳ್ಳಕ್ ಅವಕಾಶ ಮಾಡಿಕೊಡಲ್ಲ. ಕಾನೂನು ಸುವ್ಯವಸ್ಥೆಯನ್ನು ಎಚ್ಚರಿಕೆ ನಿಮ್ಗೆ ಅವಕಾಶ ಮಾಡಿಕೊಡಲ್ಲ. ಹೋದ ವರ್ಷದ್ದು ನಮ್ಗೆಲ್ಲ ಅನುಭವ ಆಗಿದೆ. ನಿಮ್ಗೆ ಸ್ಟ್ರಿಕ್ಟ್ ಆಗಿ ಡೀಲ್ ಮಾಡ್ತೀವಿ. ಯಾವ ರೀತಿಯ ಡಿಸ್ಟರ್ಬೆನ್ಸ್ ಓಕೆ ರಿಜ್ವಾನ್ ಸರ್, ಈಗ ಜನಸಾಮಾನ್ಯರು ಕೇಳ್ತಿರೋ ಪ್ರಶ್ನೆ,
ಟಿಪ್ಪು ಜಯಂತಿ ಆಚರಣೆ ಮಾಡದೇ ಇದ್ರೆ ಸರ್ಕಾರಕ್ಕೆ ಯಾವ ತರ ನಷ್ಟ ಆಗುತ್ತೆ ಅಂತ? ನಷ್ಟ ಲಾಭದ ಪ್ರಶ್ನೆ ಇಲ್ಲ. ರಾಧಾ ಅವ್ರು ಮಾತಾಡ್ತಾ ಇದ್ದೀರಾ? ಈಗ ನೀವು ಹೇಳಿದ್ರಲ್ಲ, Yes, ನಷ್ಟ ಅಲ್ಲ ಲಾಭದ ಸರ್. ಪ್ರಶ್ನೆ ಇಲ್ಲ. ಹೇಳಿ ಸರ್. ನಷ್ಟ ಲಾಭದ ಪ್ರಶ್ನೆ ಇಲ್ಲ. ಸೂರ್ಯ ಜಯಂತಿ ಮಾಡ್ಬೇಕು. ಎಲ್ಲ ಮಹಾನೀಯರ ಜಯಂತಿ ನಾವು ಆಚರಣೆ ಮಾಡ್ತೀವಿ. ಎಸ್ ಸರ್, ಸಿಟಿ ರವಿ ಸರ್, ಯಾಕೆ ಒನ್ ಆಚರಣೆ ಸೆಕೆಂಡ್ ಸರ್, ಮಾಡ್ಬಾರ್ದು? ಒನ್ ಸೆಕೆಂಡ್ ಸರ್. ಎಸ್ ಹೇಳಿ ಸರ್, ರಿಜ್ವಾನ್ ಸರ್ ಹೇಳಿ ಸರ್. ಎಲ್ಲ ಮಹಾನಾಯಕರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಓಕೆ ಟಿಪ್ಪುವಿನ ಸುಲ್ತಾನಿನ ಜಯಂತಿ ಯಾಕೆ ಆಚರಣೆ ಮಾಡಬಾರ್ದು? ಸರ್, ಎಲ್ಲಾ ಜಯಂತಿ ಆಚರಣೆ ಮಾಡ್ತೀರಿ, ಆದ್ರೆ ಯಾವ್ದೇ ಜಯಂತಿಯಲ್ಲಿ ಈ ತರ ಗಲಾಟೆ ಗಲಭೆಗಳು ಆಗಲ್ಲ. ಗಲಾಟೆ ಇವರು ಸಂಘ ಪರಿವಾರದವ್ರು ಹುಟ್ಟಿಸ್ತಾ ಇರೋದು, ವಿವಾದ ಇವರೇ ಸೃಷ್ಟಿ ಮಾಡ್ತಾ ಇರೋದು. ಎಸ್ ಸರ್, ಸಿಟಿ ರವಿ ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ನೀವು ವಿವಾದವನ್ನ ಸೃಷ್ಟಿ ಮಾಡ್ತೀರಂತ ಹೌದಾ? 200 ವರ್ಷ ಆಗಿದ್ದಪ್ಪ, ಯಾಕೆ ತಗೊಂಡ್ರು? ನನ್ಗೆ ಕೇಳ್ತಾ ಇಲ್ಲ ಸಿಟಿ ರವಿ ಅವರು ಏನ್ ಎಸ್ ಮಾತಾಡ್ತಾರೆ. ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್. ಎಸ್ ಸರ್, ನೀವು ಹೇಳಿ ಸರ್. ರಿಜ್ವಾನ್ ಹರ್ಷದ್ ಸರ್ ಹೇಳಿ ಸರ್. ಇದು ನೋಡಿ, ಎಲ್ಲ ಮಹಾನಾಯಕರ ಜಯಂತಿನೂ ಆಚರಣೆ ಮಾಡಿದ್ದೀವಿ. ಟಿಪ್ಪುವಿನ ಜಯಂತಿ ಕೂಡ ಆಚರಣೆ ಮಾಡ್ತೀವಿ. ಇದರಲ್ಲಿ ಸಂಘ ಪರಿವಾರದವರು ಬೇಕಾಗಿಲ್ದಿರ್ತಕ್ಕಂಥ ವಿಷಯವನ್ನು ತಗೊಂಡ್ ಬಂದು ವಿವಾದವನ್ನು ಸೃಷ್ಟಿ ಮಾಡ್ತಾವ್ರೆ. ಬೀದಿಗೆ ಬಂದು ಹೋರಾಟ ಮಾಡ್ದಂಗೆ ಮಾಡಿ ಕಾನೂನಿನ ಸುವ್ಯವಸ್ಥೆಯನ್ನು ಕೈಗೆ ತಗೊಂಡು ಜನಸಾಮಾನ್ಯರಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾವ್ರೆ. ಹಂಗಾದ್ರೆ ನಾಳೆ ಇವರು ಹಿಂಗ್ ಮಾಡ್ತಾರೆ ಅಂತ ಭಯದಿಂದ ಎಲ್ಲ ಬದಲಾವಣೆ ಮಾಡ್ತಾ ಹೋದ್ರೆ ಆಗೋದಿಲ್ಲ. ಕಾನೂನಿನ ಸುವ್ಯವಸ್ಥೆ ಈ ಬಾರಿ ಹೋದ್ ಬಾರಿ ನಮ್ಗೆ ಅನುಭವ ಆಗಿದೆ. ಬಹಳ ಸ್ಟ್ರಿಕ್ಟ್ಲಿ ಇವ್ರಿಗೆ ಡೀಲ್ ಮಾಡ್ತೀವಿ. ಟಿಪ್ಪು ಒಬ್ಬ ವೀರ ಕನ್ನಡಿಗ, ಒಬ್ಬ ಯಾವ ಟಿಪ್ಪು ಬ್ರಿಟಿಷರ್ಸ್ ವಿರುದ್ಧ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು, ಆ ಟಿಪ್ಪುಗೆ ಅಷ್ಟು ಕನಿಷ್ಠ ನಾವು ಅಷ್ಟು ಮರ್ಯಾದೆ ಕೊಡದೆ ಒಂದು ಜಯಂತಿನೂ ಆಚರಣೆ ಮಾಡಬಾರ್ದು ಅಂದ್ರೆ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇದು ಅವಕಾಶ ಇದೆ, ಅದನ್ನ ನಾವು ಉಪಯೋಗಿಸ್ತೀವಿ. ಓಕೆ ಸರ್, ಈಗ ಬಿಜೆಪಿ ಅವರು ಬೇಡ ಅಂತಿದ್ದಾರೆ, ನೀವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಹಾಗೆ ಸಿಟಿ ರವಿ ಸರ್, ನಿಮಗೂ ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು. ಉಕ್ಕಿನ ಸೇತುವೆ ನಿರ್ಮಾಣ ಪ್ರಶ್ನಿಸಿ ನಮ್ಮ ಬೆಂಗಳೂರು ಫೌಂಡೇಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ದ್ವಿಸದಸ್ಯ ಪೀಠ ಯೋಜನೆಗೆ ಮಧ್ಯಂತರ ತಡೆ ನೀಡುವುದಕ್ಕೆ ನಿರಾಕರಿಸಿದೆ. ಅಲ್ಲದೆ ಯೋಜನೆ ಮುಂದುವರಿಸುವಂತೆ ಸರ್ಕಾರಕ್ಕೆ ಮೌಖಿಕ ಸೂಚನೆ ಕೊಟ್ಟಿದೆ. ಇನ್ನು ವಾಹನ ಸವಾರರು ಈ ಸುದ್ದಿಯನ್ನ ಮಿಸ್ ಮಾಡ್ಕೊಳ್ಳದೆ ನೋಡಿ, ಯಾಕೆಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಪರದಾಟ ಸದ್ಯದಲ್ಲೇ ಶುರುವಾಗ್ತಾ ಇರ್ತಕ್ಕಂಥ ಸ್ಟೋರಿ ಇದು. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸದ್ಯದಲ್ಲೇ ಪರದಾಟ ಶುರುವಾಗುತ್ತೆ. ಹುಷಾರ್, ನವೆಂಬರ್ 5ರ ಬಳಿಕ ಸಂಜೆ 6 ಗಂಟೆ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲ್ಲ.